ನಮಸ್ಕಾರ ವೀಕ್ಷಕರೇ, ಆಗಸ್ಟ್ ತಿಂಗಳ ಕಟಕ ರಾಶಿಯ ಮಾಸ ಭವಿಷ್ಯ ಹೇಗಿರಲಿದೆ ನೋಡೋಣ ಬನ್ನಿ. ಕಟಕ ರಾಶಿಯ ಒಂದು ಬಿಸ್ನೆಸ್ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಹಣಕಾಸು ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಕುಟುಂಬ ಆಗಿರ್ಬೋದು, ಪ್ರೀತಿ ಪ್ರೇಮ ಆಗಿರ್ಬೋದು, ವೈವಾಹಿಕ ಜೀವನ ಆಗಿರ್ಬೋದು, ಏನೇ ಆಗಿರ್ಬೋದು ಈ ತಿಂಗಳಲ್ಲಿ ಹೇಗಿರುತ್ತಪ್ಪ ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾವು ಉದ್ಯೋಗದ ಕಡೆ ನೋಡೋದಾದ್ರೆ, ಉದ್ಯೋಗದಲ್ಲಿ ಈ ತಿಂಗಳಲ್ಲಿ ಸಮಾಜದಲ್ಲಿ ಆಗಿರ್ಬೋದು, ಕಚೇರಿಗಳಲ್ಲಾಗಿರ್ಬೋದು ತಮಗೆ ಒಂದು ಸ್ಥಾನಮಾನ ಗೌರವ ಹೆಚ್ಚಾಗಲಿದೆ. ಸಹೋದ್ಯೋಗಿಗಳಿಂದ ಹಾಗೂ ಒಂದು ಮೇಲಧಿಕಾರಿಗಳಿಂದ ಒಂದು ಉತ್ತಮ ಪ್ರಶಂಸೆ, ಉತ್ತಮ ಬೆಂಬಲ ತಮಗೆ ಈ ತಿಂಗಳಲ್ಲಿ ಸಿಗಲಿದೆ. ಕೆಲಸದ ವಿಚಾರವಾಗಿ ಮಾಡುವಂಥ ಕೆಲಸದ ವಿಚಾರವಾಗಿ ಅರ್ಥ ಆಯ್ತಾ, ತಾವೊಂದು ವಿದೇಶ ಪ್ರಯಾಣ ಕೂಡ ಹೋಗುವಂಥದ್ದು ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದೆ. ಮತ್ತು ಪ್ರಮೋಷನ್ ಸಿಗುವಂಥದ್ದು ಕೂಡ ತುಂಬಾ ತಮಗೆ ಜಾಸ್ತಿ ಇದೆ. ಎರಡನೇದಾಗಿ ವ್ಯಾಪಾರ ವ್ಯವಹಾರಕ್ಕೆ ಬರೋಣ. ವ್ಯಾಪಾರ ವ್ಯವಹಾರಕ್ಕೆ ಬರೋದಾದರೆ ಭೂಮಿ ಖರೀದಿ ಅಥವಾ ಕಟ್ಟಡಗಳ ಖರೀದಿ, ಜಮೀನು ಖರೀದಿ, ಏನೇ ಒಂದು ಖರೀದಿ ಮಾಡಬೇಕು ಅಂತ ವರ್ಷಾನುಗಟ್ಟಲೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತೀರ, ಅದೆಲ್ಲ ಖರೀದಿ ಮಾಡುವಂಥದ್ದು ಈ ತಿಂಗಳಲ್ಲಿ ತಾವು ಒಂದು ಮಾಡೋಕ್ಕೆ ಹೋದರೆ ತಮಗೆ ಸಿಗುವಂಥ ಚಾನ್ಸಸ್ಗಳು ತಮಗಿದೆ. ಹಣಕಾಸಿನ ವಿಚಾರಕ್ಕೆ ಬಂದರೆ ತಮಗೆ ತಿಂಗಳ ಅರ್ಧದಲ್ಲಿ ಒಂದು ಹಣಕಾಸಿನ ತುಂಬಾ ಲಾಭ ಬರುವಂಥ ಚಾನ್ಸಸ್ ಇದೆ. ತಮಗೆ ಲಾಭ ಬಂದಿದೆ ಅಂದ್ಕೊಂಡು ಹಣಕಾಸನ್ನು ತಾವು ಜಾಸ್ತಿ ಖರ್ಚು ಮಾಡೋದು ಬೇಡ. ತಿಂಗಳಲ್ಲಿ ಆ ಅಮೌಂಟನ್ನು ಎಷ್ಟು ಉಳಿಸ್ತೀರಾ ಅಷ್ಟು ತಮಗೆ ಆ ಅಮೌಂಟು ತಮಗೆ ಮತ್ತೆ ಲಾಭ ತಂದು ಕೊಡೋ ಚಾನ್ಸಸ್ಸು ಜಾಸ್ತಿನೇ ಇದೆ. ಕುಟುಂಬ ವಿಚಾರದಲ್ಲಿ ಆಗಿರ್ಬೋದು, ಕುಟುಂಬ ವಿಚಾರಕ್ಕೆ ಬಂದರೆ ಒಂದು ಮನೆಯಲ್ಲಿ ಒಂದು ಒಳ್ಳೆ ಪರಿಸ್ಥಿತಿ ಬರಲಿದೆ. ಮನೆಯಲ್ಲಿ ಅಣ್ಣ ತಮ್ಮನ ಜೊತೆ ಜಗಳ ಆಗಿರುತ್ತೆ ಅಥವಾ ಅಕ್ಕ ತಂಗಿ ಜೊತೆ ವೈಮನಸ್ಸು ಆಗಿರುತ್ತೆ. ಅದೇನೇ ಇದ್ರೂ ಕೂಡ ಅರ್ಥ ಕೂತ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದ್ರಿಂದ ಅವರು ಕೂಡ ಮನಸ್ಸಿಂದ ಮಾತಾಡ್ತಾರೆ, ನೀವು ಕೂಡ ಮನಸ್ಪೂರ್ವಕ ಮಾತಾಡೋದ್ರಿಂದ ಹಳೆಯ ಇದ್ದಂಥ ಜಗಳ ಮತ್ತೆ ದ್ವೇಷ ವೈಮನಸ್ಸು ಏನೇ ಇದ್ರೂ ಕೂಡ ಈ ತಿಂಗಳಲ್ಲಿ ಎಲ್ಲಾನು ಕೂಡ ಸುಧಾರಣೆ ಆಗುತ್ತೆ. ಪ್ರೀತಿ ಪ್ರೇಮಿಗಳ ವಿಚಾರಕ್ಕೆ ಬರೋಣ. ಪ್ರೇಮಿಗಳ ವಿಚಾರಕ್ಕೆ ಬಂದರೆ ಈ ತಿಂಗಳಲ್ಲಿ ಪ್ರೇಮಿಗಳಲ್ಲಿ ಸಣ್ಣ ಪುಟ್ಟ ವೈಮನಸ್ಸು, ಇಬ್ಬರಲ್ಲಿ ಭಿನ್ನಾಭಿಪ್ರಾಯಗಳು ಆಯ್ತಾ, ಇಬ್ಬರಲ್ಲಿ ಒಂದು ಮಿಶ್ರಣೆ ಆಗುವಂಥ ಚಾನ್ಸಸ್ಗಳಿದೆ. ಸ್ವಲ್ಪ ಹಿರಿಯರ ಮಾರ್ಗದರ್ಶನ ಪಡೆಯೋದ್ರಿಂದ ಇದೆಲ್ಲ ಭಿನ್ನಾಭಿಪ್ರಾಯಗಳು ಎಲ್ಲಾನು ಕೂಡ ಸರಿ ಆಗಲಿದೆ. ಹಾಗೂ ದಾಂಪತ್ಯ ವಿಚಾರಕ್ಕೆ ಬಂದರೆ ದಂಪತಿಗಳಲ್ಲಿ ಕೂಡ ಸ್ವಲ್ಪ ಒಂದು ಮನಸ್ತಾಪಗಳು ಬರಬಹುದು. ತಮ್ಮ ಗಂಡನಿಗೆ ಆಗಿರ್ಬೋದು, ತಮ್ಮ ಪತ್ನಿಗೆ ಆಗಿರ್ಬೋದು ಸ್ವಲ್ಪ ಆರೋಗ್ಯದಲ್ಲಿ ತಿಂಗಳಲ್ಲಿ ಏರುಪೇರು ಆಗುವಂಥ ಚಾನ್ಸಸ್ ಇರುತ್ತೆ. ಗಂಡನ ಪ್ರೀತಿ ಹೆಂಡತಿಗೆ, ಹೆಂಡನ ಪ್ರೀತಿ ಗಂಡನಿಗೆ ಕೊಟ್ಟರೆ ಇಬ್ಬರಲ್ಲೂ ಕೂಡ ಅರ್ಥ ಏನೇ ವೈಮನಸ್ಸಿದ್ರು ಕೂಡ ದೂರ ಆಗ್ತದೆ. ಇಬ್ರು ಕೂತ್ಕೊಂಡು ಮಾತಾಡೋದ್ರಿಂದ ಏನೇ ಸಮಸ್ಯೆಗಳಿದ್ರು ಕೂಡ ಕಿರಿಕಿರಿಯಿಂದ ಹೊರಗಡೆ ಬರ್ತೀರಾ. ಹಾಗೂ ಎಜುಕೇಶನ್ ವಿಚಾರಕ್ಕೆ ಬಂದರೆ, ಶಿಕ್ಷಣ ವಿಚಾರಕ್ಕೆ ಬಂದರೆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು, ಒಂದು ಶಿಕ್ಷಕರಿಗೆ ಆಗಿರ್ಬೋದು ಆಯ್ತಾ, ಒಂದು ಒಳ್ಳೆಯ ಒಂದು ಲಾಭ ಬರಲಿದೆ. ತಾವು ಪಡುವಂಥ ಒಂದು ಎಫರ್ಟ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು, ತಾವೇನು ಹಾಕ್ತಿರಲ್ಲ ಆ ಹಾರ್ಡ್ ವರ್ಕ್ಗೆ ತಮಗೆ ಒಂದು ಒಳ್ಳೆಯ ಒಂದು ಫಲಿತಾಂಶ ಸಿಗುವಂಥದ್ದು ಈ ತಿಂಗಳಲ್ಲಿ ತಮಗೆ ಇದೆ. ಹಾಗೂ ಆರೋಗ್ಯ ವಿಚಾರಕ್ಕೆ ಬಂದರೆ ಆಯ್ತಾ, ತಮಗೆ ಆರೋಗ್ಯದಲ್ಲಿ ಈ ತಿಂಗಳು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ಒಂದು ಒತ್ತಡ ಇರೋದ್ರಿಂದ ಮಾನಸಿಕ ಆತಂಕ, ಒತ್ತಡ ಬರ್ಬೋದು, ನೈಟ್ ನಿದ್ದೆ ಬರದಿರೋಂಥ ಆಗಿರ್ಬೋದು. ಅದಕ್ಕೆಲ್ಲ ಏನಪ್ಪ ಪರಿಹಾರ ಅಂತಂದ್ರೆ, ಪ್ರತಿ ಸೋಮವಾರ ಶಿವನಿಗೆ ಜಲಾಭಿಷೇಕ ಮಾಡಿ ಅಥವಾ ಶಿವನ ಚಾಲಿಸವನ್ನು ಪಠಿಸಿ ಇದೆಲ್ಲ ಸಮಸ್ಯೆಗಳು ಈ ತಿಂಗಳಲ್ಲಿ ಪರಿಹಾರ ಆಗುತ್ತೆ. ಹಾಗೂ ತಮಗೆ ಒಂದು ಹಣಕಾಸು ವಿಚಾರ, ಮನೆತನದ ವಿಚಾರ ಏನೇ ಸಮಸ್ಯೆಗಳಿದ್ರು, ಆತಂಕ ಭಯ ಏನೇ ಕಾಡ್ತಾ ಇದ್ರು ನಮ್ಮನ್ನು ಸಂಪರ್ಕಿಸಬೇಕು ಅಂತಂದ್ರೆ ಕೆಳಗಡೆ ಕಾಣ್ತಿರೋ ನಂಬರನ್ನು ಕರೆ ಮಾಡಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.